ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕಡೆಯಿಂದ ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ ಆಗಿದೆ. ಯಾರ್ಯಾರು ಎಕ್ಸಾಮ್ ಫೀಸ್ ಕಟ್ಟಬೇಕು, ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಏನು, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ, ಇದು ಬಂದು ಸ್ನಾತಕೋತ್ತರ CBCS ವಿದ್ಯಾರ್ಥಿಗಳಿಗೆ ಮಾತ್ರ. UG ಮತ್ತು PG ಸೆಮ್ ವೈಸ್ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ಸದ್ಯಕ್ಕೆ ಎಕ್ಸಾಮ್ ಫೀಸ್ನ ಕಟ್ಟೋವಂಥದ್ದು ಬಿಟ್ಟಿದ್ದಾರೆ. ಸೆಮ್ ವೈಸ್ ಅಲ್ಲದೆ ಇರುವಂತಹ ಇಯರ್ ವೈಸ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಫೀಸ್ ಕಟ್ಟೋದು ಬಿಟ್ಟಿಲ್ಲ. ಪ್ರೆಸೆಂಟ್ ಇದಿರೋದು ಸೆಮ್ ವೈಸ್ ವಿದ್ಯಾರ್ಥಿಗಳಿಗೆ. ಅದರಲ್ಲಿ ನಿಮಗೆ ಸೈಕಲ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಈ ಪಾರ್ಟ್ ಆಗ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಮೊದಲನೇದಾಗಿ ಯಾವ್ಯಾವ ಕೋರ್ಸ್ ವಿದ್ಯಾರ್ಥಿಗಳು ಫೀಸ್ ಪೇಮೆಂಟ್ ಮಾಡಬೇಕು ಅಂದರೆ BCA, BBA, ಎಲ್ಲ BSc, BSW, BLib/SC ಜೊತೆಗೆ MA, MCom, MBA, ಎಲ್ಲ MSc, MSW, MCA ಮತ್ತು MLib/SC ವಿದ್ಯಾರ್ಥಿಗಳು ಫೀಸ್ ಪೇಮೆಂಟ್ ಮಾಡಬೇಕು. ಯಾರ್ಯಾರು ಯಾವ್ಯಾವ ಸೈಕಲಲ್ಲಿ ಇದ್ದೀರಾ ಮತ್ತು ಯಾವ್ಯಾವ ಸೆಮಿಸ್ಟರಲ್ಲಿ ಇದ್ದೀರಾ ಅನ್ನೋದು ಮೊದಲು ನೀವು ತಿಳ್ಕೊಳ್ಳಿ. 2021-22 ಸಾಲಿನಲ್ಲಿ ಜುಲೈ ಮತ್ತು ಜಾನ್ ಸೈಕಲಲ್ಲಿ ಅಡ್ಮಿಷನ್ ಆಗಿರುವಂತಹ ಸ್ಟೂಡೆಂಟ್ಸ್ಗಳು, ಇವರು ಈಗ ಪ್ರೆಸೆಂಟ್ ಅವರು 4th ಸೆಮ್ಮಲ್ಲಿ ಸ್ಟಡಿ ಮಾಡ್ತಾ ಇರ್ತಾರಲ್ವ, ಅಂತಹ ವಿದ್ಯಾರ್ಥಿಗಳು ನೀವೇನಾದರೂ ಫಸ್ಟ್ ಸೆಮಿಸ್ಟರಲ್ಲಿ ಮತ್ತು 3rd ಸೆಮಿಸ್ಟರಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ, ಆಬ್ಸೆಂಟ್ ಆಗಿದ್ದರೆ ಅಥವಾ ಫೇಲ್ ಆಗಿದ್ದರೆ ಅಂತಹ ವಿದ್ಯಾರ್ಥಿಗಳು ಈಗ ಎಕ್ಸಾಮ್ ಫೀಸ್ನ ಕಟ್ಟಬಹುದು. ಫಸ್ಟ್ ಸೆಮಿಸ್ಟರ್ದು ಮತ್ತು 3rd ಸೆಮಿಸ್ಟರ್ದು ಪ್ರೆಸೆಂಟ್ ನೀವು ಕಟ್ಕೋಬಹುದು. ಯಾವ್ಯಾವ ಕೋರ್ಸು? BBA, BCA, ಎಲ್ಲ BSc, BSW, BLib/SC ಮತ್ತು MA, MCom ಇಲ್ಲಿ ಇದೆ ನೋಡಿ. ಈ ಸಬ್ಜೆಕ್ಟ್ನ ವಿದ್ಯಾರ್ಥಿಗಳು 4th ಸೆಮ್ಮಲ್ಲಿರೋರು 1ನೇ ಸೆಮ್ದು ಮತ್ತು 3ನೇ ಸೆಮ್ದು ಎಕ್ಸಾಮ್ ಫೀಸ್ನ ಕಟ್ಟಬೇಕು. ನೆಕ್ಸ್ಟ್ ಬಂದು 2022-23 ಜಾನ್ ಮತ್ತು ಜುಲೈ ಸೈಕಲ್ ವಿದ್ಯಾರ್ಥಿಗಳು. ಈಗ ನೋಡಿ, ಜುಲೈ ಸೈಕಲ್ನೆಲ್ಲ ಅಡ್ಮಿಷನ್ ಆಗಿರೋಂತಹ ಸ್ಟೂಡೆಂಟ್ಸ್ಗಳು ಪ್ರೆಸೆಂಟ್ ನೀವು 3rd ಸೆಮಿಸ್ಟರ್ದು ಎಕ್ಸಾಮ್ ಫೀಸ್ನ ಕಟ್ಟಬೇಕು. ನನಗೆ ಗೊತ್ತಿರೋ ಪ್ರಕಾರ ಡಿಸೆಂಬರ್ ಅಥವಾ ನವೆಂಬರ್ ಈ ಟೈಮಲ್ಲಿ ನೀವು 2nd ಸೆಮ್ ಅಟೆಂಡ್ ಮಾಡಿರ್ತೀರ. ಈಗ ಫ್ರೆಶ್ ಸ್ಟೂಡೆಂಟ್ಸ್ಗಳು 3rd ಸೆಮ್ದು ಎಕ್ಸಾಮ್ ಫೀಸ್ನ ಕಟ್ಟಬೇಕಾಗತ್ತೆ. ಜೊತೆಗೆ ಕೋರ್ಸ್ಗಳು ನೋಡ್ಕೊಬಿಡಿ. BBA, BCA, MA, MCom ಇದರಲ್ಲಿರುವಂತಹ ವಿದ್ಯಾರ್ಥಿಗಳು 3rd ಸೆಮ್ದು ಎಕ್ಸಾಮ್ ಫೀಸ್ನ ಪೇಮೆಂಟ್ ಮಾಡಬೇಕು. ಇನ್ನು ಫಸ್ಟ್ ಸೆಮ್ದು ಯಾರು ಪೇ ಮಾಡಬೇಕು ಅಂದರೆ 2022-23 ಜಾನ್ ಸೈಕಲ್ ಮತ್ತು ಜುಲೈ ಸೈಕಲ್ ವಿದ್ಯಾರ್ಥಿಗಳು ಫಸ್ಟ್ ಸೆಮಿಸ್ಟರಲ್ಲಿ ಫೇಲ್ ಆಗಿದ್ದರೆ, ಆಬ್ಸೆಂಟ್ ಆಗಿದ್ದರೆ ಅಥವಾ ಸಬ್ಜೆಕ್ಟ್ನ ಉಳಿಸ್ಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳು ಫಸ್ಟ್ ಸೆಮ್ದು ರಿಪೀಟರ್ ಎಕ್ಸಾಮ್ನ ಕಟ್ಟಬೇಕು. ಮತ್ತು ಜುಲೈ ಸೈಕಲ್ ಫ್ರೆಶ್ ಸ್ಟೂಡೆಂಟ್ಸ್ಗಳು ಮಾತ್ರ 3rd ಸೆಮ್ದು ಎಕ್ಸಾಮ್ ಫೀಸ್ ಕಟ್ಟಬೇಕು. ಇನ್ನು ಜನವರಿ ಸೈಕಲ್ ಸ್ಟೂಡೆಂಟ್ಸ್ಗಳಿಗೆ 2022-23 ಅಡ್ಮಿಷನ್ ಆಗಿರೋರು ಪ್ರಸ್ತುತ ನಿಮಗೆ 2nd ಸೆಮ್ ಎಕ್ಸಾಮು ಫೀಸ್ ನೋಟಿಫಿಕೇಷನ್ ಆಗಿದೆ. ಈ ಮಂತ್ 17ನೇ ತಾರೀಕಿಂದ ಎಕ್ಸಾಮ್ ನಡೀತಾ ಇದೆ. ನೀವು 3rd ಸೆಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. 2022-23 ಜುಲೈ ಸೈಕಲ್ ವಿದ್ಯಾರ್ಥಿಗಳು 3rd ಸೆಮ್ದು ಪೇ ಮಾಡಬೇಕು. ನೀವಿಬ್ಬರು ಕೂಡ ಜುಲೈ ಮತ್ತು ಜಾನ್ ಸೈಕಲ್ ವಿದ್ಯಾರ್ಥಿಗಳು ಫಸ್ಟ್ ಸೆಮಿಸ್ಟರ್ ಉಳಿಸ್ಕೊಂಡಿದ್ರೆ ಮಾತ್ರ ಎಕ್ಸಾಮ್ ಫೀಸ್ನ ಪೇ ಮಾಡಬೇಕು. ಇನ್ನು ನೆಕ್ಸ್ಟ್ ಕೋರ್ಸ್ ಬಂದು 2023-24ನೇ ಸಾಲಿನ ಜುಲೈ ಸೈಕಲ್ ಸ್ಟೂಡೆಂಟ್ಸ್ಗಳು. ನೋಡಿ, 2024 ಮಾರ್ಚ್ 31 ಅಡ್ಮಿಷನ್ ನಡೀತಾ ಇತ್ತಲ್ವ, ಅಲ್ಲಿ ಆ ಟೈಮಲ್ಲಿ ಅಡ್ಮಿಷನ್ ಆಗಿದ್ದವರು ಜನವರಿ ಸೈಕಲ್ ವಿದ್ಯಾರ್ಥಿಗಳು ಆಗ್ತೀರಾ. ಹೋದ ವರ್ಷ ಅಡ್ಮಿಷನ್ ಆಗಿರೋಂತಹ ವಿದ್ಯಾರ್ಥಿಗಳು ನಿಮ್ಮ ಅಡ್ಮಿಷನ್ ಸ್ಲಿಪ್ ತೆಗೆದು ನೋಡಿ. 2023-24 ಜುಲೈ ಸೈಕಲ್ ವಿದ್ಯಾರ್ಥಿಗಳು ಫಸ್ಟ್ ಸೆಮಿಸ್ಟರಲ್ಲಿ ಇದ್ದರೆ ಮಾತ್ರ ಅಂಥವರು ಎಕ್ಸಾಮ್ ಫೀಸ್ನ ಕಟ್ಟಬೇಕು. ಯಾವ್ಯಾವ ಕೋರ್ಸು? BBA, BCA, ಎಲ್ಲ BSc, BSW, BLib/SC, MA, MCom, MBA, ಎಲ್ಲ MSc, MSW, MCA ಹಾಗೂ MLib/SC ವಿದ್ಯಾರ್ಥಿಗಳು ಫಸ್ಟ್ ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳು ಎಕ್ಸಾಮ್ ಫೀಸ್ನ ಪೇ ಮಾಡಬೇಕು. ಜುಲೈ ಸೈಕಲ್ ವಿದ್ಯಾರ್ಥಿಗಳು ಮಾತ್ರ. ಈಗ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ 2023-24 BA, BCom ಅವ್ರಿಗೆ ಎಕ್ಸಾಮ್ ಯಾವಾಗ ಅಂತ. ಇದು ಇಯರ್ ವೈಸ್ ಎಕ್ಸಾಮ್ ಇರೋದ್ರಿಂದ ಸೆಪ್ಟೆಂಬರ್, ಅಕ್ಟೋಬರ್ ಈ ಮಂತಲ್ಲಿ ಎಕ್ಸಾಮ್ ನಡೆಯೋ ಚಾನ್ಸಸ್ ಇರುತ್ತೆ. BA, BCom 2023 ಮತ್ತು 24 ಜುಲೈ ಸೈಕಲ್ ವಿದ್ಯಾರ್ಥಿಗಳಿಗೆ. ಮತ್ತು ಈಗ ಮಾರ್ಚಲ್ಲಿ ಅಡ್ಮಿಷನ್ ಆಗಿರೋಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಬಾರಿ ನಿಮಗೆ ಎಕ್ಸಾಮ್ ನೋಟಿಫಿಕೇಷನ್ ಆಗುತ್ತೆ, ಆಗ ತಿಳಿಸ್ಕೊಡ್ತೀನಿ. ಈಗ 2023-24 ಜಾನ್ ಸೈಕಲ್ ಸ್ಟೂಡೆಂಟ್ಸ್ಗಳು ವರಿ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನೆಕ್ಸ್ಟ್ ಬಂದು ನಿಮಗೆ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ನೋಡೋದಾದರೆ ಜೂನ್ ಮತ್ತು ಜುಲೈ ಮಂತಲ್ಲಿ 2024. ಈಗ ಮೇ ಇದೆ ಅಲ್ವಾ, ನೆಕ್ಸ್ಟ್ ಮಂತ್ ಜೂನ್ ಮತ್ತು ಜುಲೈಯಲ್ಲಿ ಎಕ್ಸಾಮ್ ನಡೆಯೋ ಚಾನ್ಸಸ್ ಇದೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ನಿಮಗೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ KSOU ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಪೇ ಮಾಡಬಹುದು. ಅಥವಾ ಗೂಗಲಲ್ಲಿ KSOU ಎಕ್ಸಾಮ್ ಫೀಸ್ ಅಂತ ಕಟ್ಟಿದ್ರೆ ನಿಮಗೆ ಡೈರೆಕ್ಟ್ ವೆಬ್ಸೈಟೇ ಓಪನ್ ಆಗುತ್ತೆ. ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲಿ ಕೊಟ್ಟಿರೋ ಮೊಬೈಲ್ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ಹೆಲ್ಪ್ನ ತಗೋಬಹುದು. ಫೀಸ್ ಕಟ್ಟೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು 6/5 ಮೇ 6ನೇ ತಾರೀಕು. ಲಾಸ್ಟ್ ಡೇಟು ವಿತೌಟ್ ಫೈನು ಮೇ 31, ವಿತ್ ಫೈನು 200 ರೂಪಾಯಿ ಜೊತೆಗೆ ಜೂನ್ 10ನೇ ತಾರೀಕು. ಮತ್ತು ನಿಮಗೆ ಎಕ್ಸಾಮ್ ಯಾವಾಗಿರಬಹುದು ಅಂತ ವೇಳಾಪಟ್ಟಿ ಟೈಮ್ ಟೇಬಲ್ನ KSOU ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಮತ್ತು ನಾನು ಕೂಡ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ ಆದರೆ ವಿಡಿಯೋ
ಅಪ್ಲೋಡ್ ಮಾಡ್ತೀನಿ. ಮತ್ತು ನಿಮಗೆ ಎಕ್ಸಾಮ್ ಸೆಂಟ್ರ್ ಎಲ್ಲೆಲ್ಲಿರುತ್ತೆ, ಅಥಣಿಲಿರುತ್ತೆ, ಬಾಗಲಕೋಟೆ, ಬೆಂಗಳೂರು, ಬಳ್ಳಾರಿ, ಬೈಂದೂರು, ಬೆಳಗಾವಿ, ಬೀದರ್, ಚಾಮರಾಜನಗರ, ಚಿಕ್ಕಮಗಳೂರು ಇಲ್ಲಿರೋಂತಹ ಸೆಂಟರ್ಗಳಲ್ಲಿ ಎಕ್ಸಾಮ್ಗಳು ಅಟೆಂಡ್ ಮಾಡ್ತಾರೆ. ಇದು ಎಕ್ಸಾಮ್ ಸೆಂಟರ್ಗಳ ಬಗ್ಗೆ ಲಿಸ್ಟು. ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ನೋಡೋದಾದರೆ, ಯು ಜಿ ವಿದ್ಯಾರ್ಥಿಗಳು, ಯು ಜಿ ಅಂದರೆ ಸ್ನಾತಕ ಡಿಗ್ರಿ ವಿದ್ಯಾರ್ಥಿಗಳು, BBA ಅವರು BBA ವಿದ್ಯಾರ್ಥಿಗಳು, ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಒಂದು ಪತ್ರಿಕೆ ಉಳಿಸ್ಕೊಂಡಿದ್ರೆ, ಒಂದೇ ಒಂದು ಸಬ್ಜೆಕ್ಟ್ ಇದ್ದರೆ 600, 2 ಪತ್ರಿಕೆ ಇದ್ದರೆ 800, 650, 3 ಸಬ್ಜೆಕ್ಟ್ ಇದ್ದರೆ 800, 4 ಪತ್ರಿಕೆಗೆ 900, 5 ಇದ್ದರೆ 1100, 5ಕ್ಕಿಂತ ಜಾಸ್ತಿ ಇದ್ದರೆ 1100 ರೂಪಾಯಿ ಅಂತ ಇದೆ. 3rd ಸೆಮಿಸ್ಟರು 1100 ರೂಪಾಯಿ ಕಟ್ಟಬೇಕು. ಫಸ್ಟ್ ಸೆಮಿಸ್ಟರ್ದು 1100 ರೂಪಾಯಿ ಕಟ್ಟಬೇಕು. BCA ಎಲ್ಲ ಮತ್ತು BSc ನೀವಾಗಿದ್ದರೆ ಫಸ್ಟ್ ಸೆಮಿಸ್ಟರ್ 2000, 3rd ಸೆಮ್ದು 2000, ಮತ್ತು ಒಂದು ಸಬ್ಜೆಕ್ಟ್ಗೆ ಎಷ್ಟು, 2 ಸಬ್ಜೆಕ್ಟ್ಗೆ ಎಷ್ಟು, 3 ಸಬ್ಜೆಕ್ಟ್ಗೆ ಎಷ್ಟು ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನೋಡ್ಕೊಳ್ಳಿ. PG ಕೋರ್ಸ್ಗಳು ಬಂದು MA, MCom, MBA ಇರುತ್ತಲ್ಲ ಅಂತಹ ವಿದ್ಯಾರ್ಥಿಗಳು ಪ್ರಥಮ ಸೆಮಿಸ್ಟರಲ್ಲಿ ರಿಪೀಟರ್ಗಳಿದ್ದರೆ 1500 ಕಟ್ಟಬೇಕು. 3rd ಸೆಮ್ ಇದ್ದರೆ ನೀವು 1500 ರೂಪಾಯಿ ಫೀಸ್ ಕಟ್ಟಬೇಕು. ಅದರಲ್ಲಿ ನೀವು ಒಂದು ಸಬ್ಜೆಕ್ಟ್ ಮಾತ್ರ ಇದ್ದರೆ 650, 2 ಸಬ್ಜೆಕ್ಟ್ ಇದ್ದರೆ 900. ಈ ರೀತಿಯಾಗಿ ನೀವು ಎಷ್ಟು ಸಬ್ಜೆಕ್ಟ್ ಬಾಕಿ ಉಳಿಸ್ಕೊಂಡಿರ್ತೀರೋ ಅಷ್ಟು ಸಬ್ಜೆಕ್ಟ್ಗೆ ಫೀಸ್ ಪೇ ಮಾಡಬೇಕಾಗತ್ತೆ. ಫ್ರೆಶ್ ಸ್ಟೂಡೆಂಟ್ಸ್ಗಳಿಗೆ 3rd ಸೆಮ್ ಇರೋರಿಗೆ 1500 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಬಂದು BLib SC, MLib SC ವಿದ್ಯಾರ್ಥಿಗಳು ಪ್ರಥಮ ಸೆಮಿಸ್ಟರ್ ರಿಪೀಟರ್ಸ್ ಇದ್ದರೆ 2000, 3rd ಸೆಮ್ಮದು 2000 ರೂಪಾಯಿ ಇರುತ್ತೆ. ಸೇಮ್ ನಿಮಗೆ ಒಂದು ಪೇಪರ್ಗೆ ಇಷ್ಟು, ಸೆಕೆಂಡ್ ಪೇಪರ್ಗೆ ಇಷ್ಟು ಅಂತ ಇರುತ್ತೆ. BSW, MSW ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮಿಸ್ಟರ್ ಇದ್ದರೆ 2000, ಪ್ರಥಮ ಸೆಮಿಸ್ಟರ್ಗೆ 2000, ಪ್ರಥಮ ಸೆಮಿಸ್ಟರ್ MSWಗೆ 1500 ರೂಪಾಯಿ ಅಂತ ಇದೆ. MSW ಈ ವರ್ಷ ಆ್ಯಡ್ ಮಾಡಿರೋ ಕೋರ್ಸ್ ಅನಿಸುತ್ತೆ. ನೆಕ್ಸ್ಟ್ MBA ಇರೋವಂಥದ್ದು ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೂ 1500, 3rd ಸೆಮ್ ಇರೋರು 1500 ರೂಪಾಯಿ. ಮತ್ತು ನೀವು 1 ಪೇಪರು 2 ಪೇಪರ್ ಎಷ್ಟು ಪೇಪರ್ ಬಾಕಿ ಉಳಿಸ್ಕೊಂಡಿರ್ತೀರೋ ಅದ್ರ ಮೇಲೆ ನಿಮ್ಮ ಫೀಸ್ ಡಿಪೆಂಡ್ ಆಗುತ್ತೆ. ಎಲ್ಲ MSc, MCA ಪದವಿ ಸೆಮಿಸ್ಟರ್ ವಿದ್ಯಾರ್ಥಿಗಳು ಪ್ರಥಮ ಸೆಮಿಸ್ಟರ್ಗೆ 2500, MScಗೆ 3rd ಸೆಮ್ಗೆ 2500 ರೂಪಾಯಿ. ನೀವು ಸಬ್ಜೆಕ್ಟ್ ಎಷ್ಟು ಉಳಿಸ್ಕೊಂಡಿರ್ತೀರೋ ಅಷ್ಟು ನಿಮಗೆ ಫೀಸ್ ಇರುತ್ತೆ. ಇನ್ನು ಸೂಚನೆಗಳು ನೋಡೋದಾದರೆ, ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರ್ನ ನೀವು ಇದರಲ್ಲಿ ಚೂಸ್ ಮಾಡ್ಕೋಬೇಕು. ತುಂಬ ಲಿಸ್ಟ್ ಇದೆ ಅಲ್ವಾ ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಹತ್ತಿರ ಆಗೋವಂಥದ್ದನ್ನ ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ನೆಕ್ಸ್ಟು ಶುಲ್ಕ ಫೀಸ್ ಪೇಮೆಂಟ್ ಮಾಡಿರೋದನ್ನ ಒಂದು ಸ್ಲಿಪ್ ನಿಮ್ಮ ಹತ್ರನೇ ನೀವು ಇಟ್ಕೊಂಡಿರಬೇಕು. ಇದನ್ನು ನೀವು ವಿವಿಗೆ ಅಂದರೆ ವಿಶ್ವವಿದ್ಯಾಲಯಕ್ಕೆ ಪೋಸ್ಟ್ ಮುಖಾಂತರ ತೊಗೊಂಡು ಹೋಗಿ ಕೊಡೋ ಅವಶ್ಯಕತೆ ಏನೂ ಇಲ್ಲ. ಎಕ್ಸಾಮ್ ಫೀಸ್ ಪೇ ಮಾಡಿರೋದು ನಿಮ್ಮ ಹತ್ರನೇ ಇಟ್ಕೋಬೇಕು. ನೀವು ರಿಪೀಟರ್ಸ್ ಆಗಿದ್ದರೆ ನಿಮಗೆ ಎಕ್ಸಾಮ್ ಫೀಸಲ್ಲಿ ಯಾವುದೇ ವಿನಾಯಿತಿ ಇರೋದಿಲ್ಲ ಅಂತ ತಿಳಿಸಿದ್ದಾರೆ. ಎಕ್ಸಾಮ್ ಫೀಸ್ ಕಟ್ಟೋದ್ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ನಿಮಗೆ ವಾಪಸ್ ಕೊಡೋಲ್ಲ, ಮತ್ತು ಬೇರೆ ಎಕ್ಸಾಮ್ಗೆ ಅದನ್ನು ಹೊಂದಾಣಿಕೆ ಕೂಡ ಮಾಡ್ಕೊಳ್ಳೋದಿಲ್ಲ. ಡಿಗ್ರಿ ಮತ್ತು ಡಬಲ್ ಡಿಗ್ರಿ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಪ್ರವೇಶಾತಿ ಅಂದರೆ ಹಾಲ್ ಟಿಕೆಟ್ನ KSYU ವೆಬ್ಸೈಟಲ್ಲಿ ಎಕ್ಸಾಮ್ಗೆ 2 ದಿನ ಮುಂಚೆ ಬಿಡ್ತಾರೆ, ಆಗ ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಇದೊಂದು 7ನೇ ಪಾಯಿಂಟ್ ನೋಡಿ, ಏನೇನು ಎಕ್ಸಾಮ್ ಸೆಂಟ್ರ್ಗಳು ಕೊಟ್ಟಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಅಟೆಂಡ್ ಮಾಡೋರು ಕಮ್ಮಿ ಇತ್ತು ಅಂದರೆ ಹತ್ತಿರದ ಪರೀಕ್ಷಾ ಕೇಂದ್ರಗಳಿಗೆ ನಿಮ್ಮನ್ನು ವರ್ಗಾಯಿಸ್ತೀವಿ ಅಂತ ತಿಳಿಸಿದ್ದಾರೆ. ಎಕ್ಸಾಮ್ ಸೆಂಟ್ರಿಗೆ ಮೊಬೈಲ್ ತೊಗೊಂಡು ಹೋಗೋಂಗಿಲ್ಲ, ಆಮೇಲೆ ಯಾವುದೇ ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನ ತೊಗೊಂಡು ಹೋಗೋಂಗಿಲ್ಲ. ದುರ್ನಡತೆ ತೋರಿಸಿದ್ರೆ ನಿಮ್ಗಳಿಗೆ ಕ್ರಮ ಜರುಗಿಸ್ತೀವಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ 9ನೇ ಪಾಯಿಂಟ್ ಏನಪ್ಪ ಅಂದರೆ, ಎಕ್ಸಾಮ್ ಸೆಂಟ್ರಿಗೆ ID ಕಾರ್ಡ್ ತೊಗೊಂಡು ಹೋಗೋದು ಕಂಪಲ್ಸರಿ, ಇದನ್ನು ಮರ್ತೋಗೋಂಗಿಲ್ಲ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಸಂಶೋಧನಾ ಪ್ರಬಂಧ ಮತ್ತು ಮೌಖಿಕ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆಯ ಬಗ್ಗೆ ಕರ್ನಾಟಕ ಓಪನ್ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ. ಮತ್ತು ವಿಭಾಗದ ಮುಖ್ಯಸ್ಥರನ್ನು ಸಂಪರ್ಕಿಸಿ ಅಂತ ಕೂಡ ತಿಳಿಸಿದ್ದಾರೆ. ಇದಿಷ್ಟು KSYU ಬಿಟ್ಟಿರುವಂತಹ ಎಕ್ಸಾಮ್ ಫೀಸ್ ನೋಟಿಫಿಕೇಷನ್. ವಿಡಿಯೋ ಕಂಪ್ಲೀಟಾಗಿ ನೋಡಿ, ಆಗ ನಿಮಗೆ ಅರ್ಥ ಆಗಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.